ಸುಮ್ಮನಿರ್ರಿ. ಅಯ್ಯೋ ಅವ್ರು ಬಂದೇ ಬಿಟ್ರು. ಅಪ್ಪ ಅಪ್ಪ ನಿನ್ ಮುಂದೆ ಕೈ ಮುಗಿತೀನಪ್ಪ, ನನ್ನಂತೂ ಸಿಕ್ಕಾಕಿಸ್ಬೇಡ. ನನ್ನ ಕೈಲಿ ಏನಿದೆ ಅಮ್ಮ, ಎಲ್ಲ ಗೋವಿಂದನ ಇಚ್ಛೆ. ಅವನ್ ಹೆಂಗ ಆಡ್ಸ್ತಾನೋ ಹಂಗ ಆಡ್ತಿರ್ತೀನಿ ಅಷ್ಟೇ. ಬನ್ನಿ ಅತ್ತೆ. ಹಾ ನಮಸ್ತೆ ನಮಸ್ತೆ, ಬನ್ನಿ ಬನ್ನಿ ಒಳಗ್ ಬನ್ನಿ. ನಮಸ್ತೆ. ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಮಸ್ಕಾರ. ನಮಸ್ಕಾರ. ಬನ್ನಿ 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 ಬನ್ನಿ. ನಾನು ನಂದಿನಿ ಅಪ್ಪ ಶಿವಪ್ಪ. ನಾನು ಶ್ಯಾಮ್ ಸುಂದರ, ನನ್ನ ಕುಟುಂಬ. ನಮ್ಮ ಅಮ್ಮನ ಅಣ್ಣನ ಹೆಸರು. ತಮ್ಮ ಸೋದರ ಮಾವನ ಹೆಸರು ಶ್ಯಾಮ್ ಸುಂದರನೇ? ಅಲ್ಲ ಅಲ್ಲ ಅಲ್ಲ, ಆ ತಾಯಿ ವಿಶಾಲಾಕ್ಷಿ ಅಣ್ಣನ ಹೆಸರು ಅಂದೆ. ಈ ಶ್ಯಾಮ ಅಂದ್ರೆ ಕೃಷ್ಣ, ಕೃಷ್ಣ ವಿಷ್ಣು ಅವತಾರ ನೋಡಿ. ಹೌದೌದು, ಅದಕ್ಕೆ ಹೇಳ್ದೆ. ಕೂತ್ಕೊಳ್ಳಿ. ನಾನು ತುಂಬಾ ದೊಡ್ಡ ದೈವ ಭಕ್ತ, ಅದಕ್ಕೆ ಎಲ್ಲಾ ದೇವ್ರನ್ನು ಮನೆ ದೇವ್ರು ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಮ್ ಬೀಗರು ಕೂಡ ಅಷ್ಟೇನೆ, ಮಹಾನ್ ದೈವ ಭಕ್ತರು. ಅಯ್ಯೋ ಅದ್ರಲ್ಲೇನಿದೆ ಸರ್, ಇಚ್ಛೆ ಇರೋರು ಕೈ ಮುಗಿತಾರೆ, ಲಜ್ಗೆಟ್ಟವರು ಕೈ ಮುಗಿತಾರೆ. ಅಲ್ಲ, ಹೀಗೆ ಜನರಲ್ ಆಗಿ ಹೇಳಿದೆ ಅಷ್ಟೇ. ಈಗ ನಮ್ಮಪ್ಪ ಶಿವಪ್ಪನ ಮನ್ಸಲ್ಲಿ ಏನಿದೆ ಅಂತ ಯಾರಿಗಾದ್ರೂ ಹೇಳಕ್ಕಾಗತ್ತೆ ಹೇಳಿ ನೋಡೋಣ. ಆದ್ರೂ ನಮ್ಗೆ ಬೀಗ್ರಷ್ಟೆಲ್ಲ ಜೋರಾಗಿ ಪೂಜೆ ಮಾಡೋದಕ್ಕೆ ಬರಲ್ಲಪ್ಪ. ಏನೋ ಭಗವಂತ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ ಇದೀವ ಅಷ್ಟೆ. ಒಳ್ಳೇದು ಒಳ್ಳೇದು. ಕೆಲವು ಸಲ ಹಂಗಿರೋದೇ ಒಳ್ಳೇದು. ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲೇ ಇರಬೇಕು. ಹೌದಪ್ಪ, ನಮ್ಗೆ ನಿಮ್ಮಷ್ಟೆಲ್ಲ ಆಡಂಬರವಾಗಿ ಪೂಜೆ ಮಾಡೋದಕ್ಕೆ ಬರಲ್ಲ. ನಿಮ್ಮ ಅಣ್ಣಂಗೆ ಆ ತಾಯಿ, ಆ ಸ್ತ್ರೀ ಶಕ್ತಿ ಚಾಮುಂಡಿನ ಕಂಡ್ರೆ ಅದು ಏನು ಭಕ್ತಿ. ಅಬಾಬಾಬಾಬಾಬಾಬಾ, ಅವಳನ್ನಂತೂ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀರಾ. ಗುಣಶೇಖರ್ ಅವರು ಹೇಳೋ ಹಾಗೆ ಅವ್ರ ಮನೆ ದೇವರು ಹೆಣ್ಣೆ, ಕುಲದೇವರು ಹೆಣ್ಣೆ. ಅದಕ್ಕೆ ಅವ್ರ ಮನೇಲಿರೋ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೋತಾರೆ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನೀವ್ ಏನ ಹೇಳಿ ಶಾಮಣ್ಣವ್ರೆ, ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಎಂಥ ಮಾತಾಡಿದ್ರಿ ಅಲ್ವಾಳಿ ಅಂದ್ರೆ? ಆದ್ರೆ ನಮ್ಗೆ ಅದೆಲ್ಲ ಮಾಡೋದಕ್ಕಾಗಲ್ಲಪ್ಪ. ನಮ್ದೇನಿದ್ರು ದೇವ್ರ ನಾಮ ಅದು ಇದು ಹೇಳ್ಕೊಂಡು ವಿಭೂತಿ ಹಾಕೊಂಡು ಈ ಹೆಂಡತಿ ಹೇಳ್ದಾಗ ಕೇಳ್ಕೊಂಡಿರೋದಷ್ಟೇ. ನಾನು ಹೀಗೆ ಸ್ವಲ್ಪ ನೇರವಾಗಿ ಮಾತಾಡ್ತೀನಿ, ತಮಾಷೆ ಆಗು ಮಾತಾಡ್ತೀನಿ. ಆದ್ರೆ ಏನ್ ಮಾಡೋದು, ಕೆಲವರಿಗೆ ಅದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಏನ ದೇವ್ರು ತೋರಿಸಿದ ದಾರಿಲಿ ನಡ್ಕೊಂಡು ಹೋಗ್ತಿರ್ಬೇಕು ಅಷ್ಟೇ. ಹೌದೌದು ಹೌದು. ಏನೇ ಬಂದವ್ರಿಗೆ ಕಾಫಿ ಕೀಫಿ ಕೊಡ್ತೀಯೋ? ಕಾಫಿ ತರ್ತೀನಿ. ಆಗಿದೆಯಮ್ಮ, ನಮ್ದಾಗಿದೆ. ಆಗಿರುತ್ತೆ, ಆಗಿಲ್ದೇ ಇರುತ್ತಾ? ನೀವು ಬಂದಿರೋದು ಎಲ್ಲಿಂದ ಹೇಳಿ? ಗುಣಮಹಾಪ್ರಭುಗಳು ನಿಮ್ಮನ್ನ ತುಂಬಾ ಚೆನ್ನಾಗೇ ಉಪಚಾರ ಮಾಡಿರ್ತಾರೆ. ಅದು ಅಲ್ಲದೆ ಮದುವೆ ಹತ್ರ ಬರ್ತಿದ್ಯಲ್ವಾ, ಅದಕ್ಕೆ ಹೇಳಿದೆ. ಅರ್ಥ ಆಗ್ಲಿಲ್ಲ. ಅಂದ್ರೆ ಮದುವೆ ವಿಷಯ ಮಾತಾಡ್ತಾ ಮಾತಾಡ್ತಾ ಒಳ್ಳೆ ಊಟನೇ ಹಾಕಿರ್ತಾರೆ ಅಂದಂದೆ. ಹೌದು ಹೌದು. ನಾವು ಹೆಣ್ ಕೊಟ್ಟಿದ್ದೀವಲ್ಲ, ನಮಗೂ ಅನುಭವ ಇದೆ, ಅವ್ರ ಬಗ್ಗೆ ಎಲ್ಲ ಗೊತ್ತಲ್ಲ ನನಗೆ. ಅವ್ರ ಹಾಗೆ ಉಪಚಾರ ಮಾಡೋರು, ಅತಿಥಿ ಸತ್ಕಾರ ಮಾಡೋರು ನಾನು ಈ ಜನ್ಮದಲ್ಲೇ ನೋಡಿಲ್ಲ.
ರೀ ಆ? ಅಳಿಯಂದ್ರು ಯಾರೇ ಯಾರೇ ಅಳಿ ಅಂದ್ರು? ಅಪ್ಪ ಅವ್ರು ನನ್ನ ಅಳಿಯ ಅಲ್ಲ, ಅಳಿಯನೇ ಅಲ್ಲ. ಅವ್ರು ನನ್ನ ಅಳಿಯ ಅಲ್ಲ, ಅಳಿಯನೇ ಅಲ್ಲ. ನನ್ನ ಮಗ ಕಣೆ. ಅವರು ನನ್ನ ಹೊಟ್ಟೆಲ್ ಹುಡ್ದೇ ಇರ್ಬೋದು, ಹಾಗಂತ ಅಳಿಯ ಅಂತ ಕರೆಯೋದಕ್ಕಾಗತ್ತಾ? ಅವ್ರು ನನ್ನ ಮಗನೇ. ಭಗವಂತ